ಭಾರತದ ಪುಣ್ಯ ಭೂಮಿಯಲ್ಲಿ ಅದೆಷ್ಟೋ ದೇಗುಲಗಳಿವೆ, ಅದೆಷ್ಟೋ ಕತೆಗಳಿವೆ. ಆದರೆ ಕೆಲವೊಂದು ಸ್ಥಳಗಳು ತಮ್ಮ ವೈಶಿಷ್ಟ್ಯತೆ ಹಾಗೂ ಅದ್ಭುತಗಳ ಮೂಲಕವೇ ಗಮನವನ್ನು ಸೆಳೆಯುತ್ತವೆ. ಅಂತಹ ಒಂದು ಪುಣ್ಯಕ್ಷೇತ್ರವೇ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಶ್ರೀ ಹಾಸನಾಂಬ ದೇವಸ್ಥಾನ. ವರ್ಷದಲ್ಲಿ ಕೇವಲ 10 ರಿಂದ 12 ದಿನಗಳ ಕಾಲ ಮಾತ್ರವೇ ದರ್ಶನ ನೀಡುವ ಈ ದೇವಿ ಉಳಿದ 350ಕ್ಕೂ ಹೆಚ್ಚು ದಿನಗಳ ಕಾಲ ದೇಗುಲದ ಒಳಗೆ ಅದ್ಭುತ ಪವಾಡಗಳನ್ನು ಸೃಷ್ಟಿಸುತ್ತಾಳೆ. ದೇಗುಲದ ಬಾಗಿಲನ್ನು ಮುಚ್ಚುವಾಗ ಅಲ್ಲಿನ ಪ್ರಧಾನ ಅರ್ಚಕರು ದೇವಿಯ ಮುಂದೆ ಒಂದು ಮಣ್ಣಿನ ದೀಪವನ್ನು ಬೆಳಗಿಸಿ ತಾಜಾ ಹೂವು ಹಣ್ಣುಗಳನ್ನು ಸಮರ್ಪಿಸಿ ಬಾಗಿಲನ್ನು ಮುಚ್ಚುತ್ತಾರೆ. 1 ವರ್ಷದ ನಂತರ ದೀಪಾವಳಿ ಶುಭ ಸಂದರ್ಭದಲ್ಲಿ ದೇಗುಲದ ಬಾಗಿಲನ್ನು ತೆರೆಯಲಾಗುತ್ತದೆ. ಆಗ ಹಿಂದಿನ ವರ್ಷ ಹಚ್ಚಿದ ದೀಪವು ಹಾಗೆಯೇ ಪ್ರಜ್ವಲಿಸುತ್ತಿರುತ್ತದೆ. ಹೂವು ಹಣ್ಣುಗಳು ಸಹ ಸ್ವಲ್ಪವೂ ಬಾಡಿರುವುದಿಲ್ಲ. ಇದು ಆ ದೇವಿಯ ಪವಾಡವೇ ಸರಿ. ಈ ಅದ್ಭುತ ಸ್ಥಳವನ್ನು ನೋಡಲು ನಾವು ಮುಂಜಾನೆ ಬೇಗ ದರ್ಶನಕ್ಕೆ ಹೊರಟೆವು. ಆ ತಾಯಿಯ ಕೃಪೆಯಿಂದ ನಾವು 15 ನಿಮಿಷದಲ್ಲಿಯೇ ದರ್ಶನವನ್ನು ಮುಗಿಸಿ ಹೊರಬಂದೆವು. ಆದರೆ ಆ ದೇವಿಯನ್ನು ಮತ್ತೊಮ್ಮೆ ನೋಡುವ ಆಸೆಯಿಂದ ಮತ್ತೊಮ್ಮೆ ಸರದಿ ಸಾಲಿನಲ್ಲಿ ನಡೆದು ದೇವಿ ದರ್ಶನವನ್ನು ಪಡೆದೆವು. ಇದು ನಮ್ಮ ಅದೃಷ್ಟವೇ ಸರಿ. ಏಕೆಂದರೆ ಆ ದೇವಿಯ ದರ್ಶನವನ್ನು ಪಡೆಯಲು 8 ರಿಂದ 10 ಗಂಟೆಗಳು ಕಾದು ದರ್ಶನ ಪಡೆಯದೆ ಹಿಂತಿರುಗಿದವರು ಎಷ್ಟೋ ಜನ. ನಾವು ಅತಿ ಸಂತೋಷದಿಂದ ತಾಯಿಯನ್ನು ಕಂಡು ಹೊರಬಂದು ಪ್ರಸಾದವನ್ನು ಪಡೆದು ಚಿಕ್ಕ ಪುಟ್ಟ ವಸ್ತುಗಳ ಖರೀದಿ ಮಾಡಿ ಅಲ್ಲಿಂದ ಮುಂದುವರೆದು ಹೊಯ್ಸಳರು ನಿರ್ಮಿಸಿದ ಬೇಲೂರಿನ ಕಡೆಗೆ ಬಂದೆವು. ಬೇಲೂರಿನ ಚನ್ನಕೇಶವ ದೇವಸ್ಥಾನವನ್ನು ಹೊಯ್ಸಳರ ರಾಜ ವಿಷ್ಣುವರ್ಧನ ತನ್ನ ಗುರುವಿಗೆ ಕಾಣಿಕೆಯಾಗಿ ನಿರ್ಮಿಸಿದನು. 1117ರಲ್ಲಿ ಈ ಒಂದು ದೇವಸ್ಥಾನದ ನಿರ್ಮಾಣ ಪ್ರಾರಂಭವಾಯಿತು. ಇಲ್ಲಿನ ಹಲವಾರು ಕಲಾಕೃತಿಯನ್ನು ಕಂಡ ನಂತರ ತಿಳಿದು ಬಂದದ್ದೇನೆಂದರೆ ಒಂದರ ರೀತಿ ಮತ್ತೊಂದಿಲ್ಲ. ಹಳೇಬೀಡಿನ ಮೊದಲು ಹೊಯ್ಸಳರ ರಾಜಧಾನಿ ಬೇಲೂರಾಗಿತ್ತು. ದೇವಸ್ಥಾನದ ಹೊರಾಂಗಣವಂತೂ ತುಂಬಾ ಅದ್ಭುತವಾಗಿತ್ತು. 3 ಮೂಲೆಯಲ್ಲಿ ನಿಂತ ಸುಮಾರು 40 ಅಡಿಯ ಗರುಡಗಂಬವನ್ನು ಕಂಡು ಆಶ್ಚರ್ಯಚಕಿತಳಾದೆ. ಇಲ್ಲಿಂದ ಮುಂದುವರೆದು ಹಳೇಬೀಡಿನ ಕಡೆಗೆ ಬಂದೆವು. ಇದರ ಪೂರ್ವದ ಹೆಸರು ದ್ವಾರಸಮುದ್ರ. ಇಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಎಂಬ 2 ದೇವಾಲಯಗಳಿವೆ. ಹೊಯ್ಸಳೇಶ್ವರ ದೇವಾಲಯದ ಮೇಲೆ 2 ಬಾರಿ ಆಕ್ರಮಣವಾಗಿದ್ದರಿಂದ ಇಲ್ಲಿನ ಅಲ್ಪ ಸ್ವಲ್ಪ ಶಿಲ್ಪಕಲೆಗಳು ಮುರಿದು ಹೋಗಿವೆ. ಇದನ್ನು ಕಂಡು ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು. ಅಲ್ಲಿ ಕಲಾಕೃತಿಗಳನ್ನು ನೋಡುತ್ತಾ ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಶ್ರವಣಬೆಳಗೊಳದ ಕಡೆಗೆ ಬಂದೆವು. ಹಬ್ಬ, ಅಷ್ಟು ಮೇಲಿರುವ ಆ ಬಾಹುಬಲಿಯನ್ನು ನೋಡಲು ಮೆಟ್ಟಿಲುಗಳನ್ನೇರುವಷ್ಟರಲ್ಲಿ ಸುಸ್ತಾಗಿ ಹೋಯಿತು. ಜೊತೆಗೆ ಏನೋ ಒಂದು ರೀತಿ ಸಂತೋಷವೂ ಆಯಿತು. ಈ ಗೊಮ್ಮಟೇಶನ ಮೂರ್ತಿಯು ವಿಶ್ವದ ಅತಿದೊಡ್ಡ ಏಕಶಿಲಾ ಮೂರ್ತಿಯಾಗಿ ಪ್ರಸಿದ್ಧವಾಗಿದೆ. ಈ ಮೂರ್ತಿಯನ್ನು ಬಾಹುಬಲಿಯ ಹಿರಿಯ ಅಣ್ಣನಾದ ರಾಜ ಭರತನು ನಿರ್ಮಿಸಿದನು. ಈ ಮೂರ್ತಿಯ ಕುರಿತಾಗಿ ಹಲವು ಕಥೆಗಳಿವೆ. ಬಾಹುಬಲಿಯನ್ನು ನೋಡಲು ಸುಮಾರು 200 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಇದನ್ನು ಕಣ್ತುಂಬಿಕೊಂಡು ಬಂದು ನಾವು ಮನೆ ಕಡೆಗೆ ಹಿಂದಿರುಗಿದೆವು.